ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಂ ಕ್ರಿಯೇಷನ್ಸ್. ನಾನಿವತ್ತೊಂದು ರಿಂಗ್ ಬೀಡ್ಸ್ ಯೂಸ್ ಮಾಡಿ ಸಾರಿ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಇದನ್ನ ಬೇಕಂದ್ರೆ ನೀವು ವಿತೌಟ್ ಕುಚ್ಚು ಕೂಡ ಹಾಕೋಬೋದು, ಬಟ್ ನಾನಿಲ್ಲಿ ವಿತ್ ಕುಚ್ಚು ಹಾಕ್ತಾಯಿದ್ದೀನಿ. ಸೊ ಅದಕ್ಕೆ ನಾನಿಲ್ಲಿ ಫಸ್ಟು 6 ಎಳೆ ದಾರನ ಈ ರೀತಿ ಗಂಟು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನ ಫಸ್ಟ್ ಈಗ ಸೀರೆಗೆ ಲಾಕ್ ಮಾಡೋಣ. ಈ ರೀತಿ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಈ ಕಂಟಿನ್ಯೂ ದಾರ ಇರುತ್ತಲ್ಲ, ಸೊ ಆ ದಾರನ ನೀಡಲ್ ಮೇಲಿನ ದಾರದಲ್ಲಿ ತೆಗಿಬೇಕು. ಸೊ ಲಾಕ್ ಆಗುತ್ತೆ. ಲಾಕ್ ಆದಮೇಲೆ ಅದರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. 2 ಟೈಮ್ಸ್ ಲಾಕ್ ಮಾಡಿದ ಮೇಲೆ ಇಲ್ಲಿ ನಾನು ಡೈರೆಕ್ಟಾಗಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಅದರ ಪಕ್ಕದಲ್ಲೇ ಆ ಸೀರೆಗೆ ಈಗೇನು ಲಾಕ್ ಮಾಡ್ತಾರಲ್ಲ ಅದರ ಪಕ್ಕದಲ್ಲೇ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ. ಇದಕ್ಕೆ ಡಬಲ್ ಕ್ರೋಶೆ ಅಂತಾರೆ. ಸೊ ನಾನಿಲ್ಲಿ ಡಬಲ್ ಕ್ರೋಶೆಗಳನ್ನ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಫಸ್ಟ್ 2 ಚೈನ್ಸ್ ಹಾಕಿ ಕೂಡ ಡಬಲ್ ಕ್ರೋಶೆ ಸ್ಟಾರ್ಟ್ ಮಾಡ್ಬೋದು, ಬಟ್ ನಾನಿಲ್ಲಿ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ. ಸೊ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ನಾವೇನು ಒಂದು ಡಬಲ್ ಕ್ರೋಶೆ ಮಾಡಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಈ ರೀತಿ ಡಬಲ್ ಕ್ರೋಶೆಗಳನ್ನ ಮಾಡ್ಕೊಂಡು ಹೋಗಬೇಕು. ಸೊ ಟೋಟಲಾಗಿ ನಾನು ಇಲ್ಲಿ 8 ಡಬಲ್ ಕ್ರೋಶೆಗಳನ್ನ ಮಾಡ್ತಾಯಿದ್ದೀನಿ. ಸೊ ನೋಡಿ, ನೀವು ಲಾಸ್ಟಲ್ಲಿ ನೀವು ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಗ್ಯಾಪ್ ಬರುತ್ತೆ ಅಂತ. ಸೊ ನೋಡಿ, ನಿಮಗೆ ಜಾಸ್ತಿ ಗ್ಯಾಪ್ ಅನಿಸಿದರೆ ನೀವು ಫಸ್ಟು ಇದನ್ನು 4, 5 ಈ ರೀತಿ ಮಾಡ್ಕೊಳ್ಳಿ ಡಬಲ್ ಕ್ರೋಶೆಗಳನ್ನ. ಇಲ್ಲ ನಮಗೆ ಇಷ್ಟು ಗ್ಯಾಪ್ ನಡೆಯುತ್ತೆ ಅಂದರೆ 8 ಮಾಡ್ಕೊಳ್ಳಿ. ಇಲ್ಲ ಇನ್ನೂ ತುಂಬ ಜಾಸ್ತಿ ಗ್ಯಾಪ್ ಬೇಕು ನನಗೆ ಅಂತಂದರೆ ನೀವು ಹೆಚ್ಚಿಗೆ ಕೂಡ ಮಾಡ್ಕೋಬೋದು. ಸೊ ಎಂಡಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಬರುತ್ತೆ ಅಂತ ಒಂದು ಐಡಿಯಾ ಬರುತ್ತೆ. ಸೊ ನೋಡಿಕೊಂಡು ಮಾಡ್ಕೊಳ್ಳಿ. ಸೊ ನಾನಿಲ್ಲಿ 8 ಡಬಲ್ ಕ್ರೋಶೆಗಳನ್ನ ಹಾಕೋತ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ 8 ಡಬಲ್ ಕ್ರೋಶೆನ ಹಾಕಿದ ಮೇಲೆ ನಾನು ಕುಚ್ಚಿಗೆ ಸ್ಪೇಸ್ ಬಿಡ್ತೀನಿ ಇಲ್ಲಿ. ಸೊ ಕುಚ್ಚು ಬೇಡ ಅಂದರೆ ನೀವು ಇಲ್ಲಿ ಡೈರೆಕ್ಟಾಗಿ ರಿಂಗ್ ಬೀಡನ್ನ ತೋರಿಸ್ತೀನಿ ನೆಕ್ಸ್ಟು, ಅದನ್ನೇ ಆ್ಯಡ್ ಮಾಡ್ಬೋದು. ಕುಚ್ಚು ಬೇಕನ್ನೋರು ಈ ರೀತಿ 8 ಡಬಲ್ ಕ್ರೋಶೆ ಆದಮೇಲೆ 4 ಚೈನ್ ಹಾಕ್ಕೊಳ್ಳಿ. 4 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೇಟಾಗಿ ನೋಡಿಕೊಂಡು ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಇಲ್ಲೂ ಕೂಡ ಡಬಲ್ ಕ್ರೋಶೆ ಮಾಡಬೇಕು. ಡೈರೆಕ್ಟಾಗಿ ಲಾಕ್ ಮಾಡಬಾರ್ದು, ಡಬಲ್ ಕ್ರೋಶೆನ ಮಾಡಬೇಕು. ಸೊ ಕಂಟಿನ್ಯೂ ಮತ್ತು ನಾನಿಲ್ಲಿ 8 ಡಬಲ್ ಕ್ರೋಶೆಗಳನ್ನ ಮಾಡ್ಕೋತ ಹೋಗ್ತೇನೆ. ಸೊ ನೀವು ಫಸ್ಟ್ ಏನಾದರೂ 4, 5 ಮಾಡ್ಕೊಂಡಿದ್ರೆ ನೀವು ಎಷ್ಟು ನಂಬರಲ್ಲಿ ಮಾಡಿರ್ತೀರ ಅಷ್ಟೇ ಈ ಕಡೆಯೂ ಮಾಡಬೇಕಾಗತ್ತೆ. ಸೊ ನಾನಿಲ್ಲಿ 8 ಮಾಡಿರೋದ್ರಿಂದ 8 ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ 8 ಡಬಲ್ ಕ್ರೋಶೆ ಆದಮೇಲೆ ಈಗ ಒಂದು ರಿಂಗ್ ಬೀಡ್ ತೊಗೊಂಡಿದ್ದೀನಿ ಈ ರೀತಿ. ಅದನ್ನ ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಹಿಡ್ಕೊಂಡು ರಿಂಗ್ ಬೀಡ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡ್ಕೊಳ್ಳಿ, ಅಥವಾ ಒಂದು ಸಿಂಗಲ್ ಕ್ರೋಶೆ ಮಾಡಿ. ಆ ರಿಂಗ್ ಬೀಡಿಗೆ ಸಿಂಗಲ್ ಕ್ರೋಶೆ ಅಥವಾ ಲಾಕ್ ಮಾಡಿದ ಮೇಲೆ ಒಂದು ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಬೀಡ್ ಆ್ಯಡ್ ಮಾಡೋಣ. ಸೊ ನಾನಿಲ್ಲಿ ಸ್ಮಾಲ್ ಗೋಲ್ಡನ್ ಕಲರ್ ಬೀಡ್ ಆ್ಯಡ್ ಮಾಡ್ತಿದ್ದೀನಿ. ಬೀಡ್ ಆ್ಯಡ್ ಮಾಡಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಆ ರಿಂಗ್ ಬೀಡ್ ಒಳಗಡೆ ನೀಡಲ್ ಹಾಕಿ ದಾರ ತರಬೇಕು. ಈಗ ನೀಡಲ್ ಮೇಲೆ 3 ದಾರ ಇರುತ್ತೆ. ಸೊ ಈಗ 3 ದಾರನ ಒಂದೇ ಸರ್ತಿ ತೆಗಿಬೇಕು. ಇದಕ್ಕೆ ಹಾಫ್ ಡಬಲ್ ಕ್ರೋಶೆ ಅಂತಾರೆ. ಸೊ ನಾನಿಲ್ಲಿ ಹಾಫ್ ಡಬಲ್ ಕ್ರೋಶೆಗಳನ್ನ ಮಾಡ್ತಾಯಿದ್ದೀನಿ. ಸೊ ಈ ರೀತಿ 3 ದಾರ ಒಂದು ಸರ್ತಿ ತೆಗಿಬೇಕು. ಸ್ವಲ್ಪ ಸರಿಸ್ಕೊಳ್ಳಿ, ಅದು ಬೀಡು ಡಿಸೈನ್ ಇರೋದ್ರಿಂದ ಸ್ವಲ್ಪ ಗ್ಯಾಪ್ ಕಾಣಿಸುತ್ತೆ ಗೋಲ್ಡನ್ ಕಲರ್ದು. ಸೊ ನೀವು ಅದನ್ನ ಸ್ವಲ್ಪ ಸರಿಸ್ಕೊಂಡು ಕರೆಕ್ಟ್ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ದಾರ ಮೇಲೆ ಎತ್ತಿ ಮತ್ತೊಂದು ಬೀಡ್ ಆ್ಯಡ್ ಮಾಡಿ ಮತ್ತೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಆ ರಿಂಗ್ ಬೀಡ್ ಒಳಗಡೆ ನೀಡಲ್ ಹಾಕಿ ದಾರ ತಂದು ಮತ್ತು 3 ದಾರನ ಒಂದು ಮಾಡಿ. ಸೊ ಒಂದು ಹಾಫ್ ಡಬಲ್ ಕ್ರೋಶೆ ಮಾಡಿ ಒಂದು ಬೀಡ್ ಹಾಕಿ, ಮತ್ತು ಒಂದು ಹಾಫ್ ಡಬಲ್ ಕ್ರೋಶೆ ಮಾಡಿ ಒಂದು ಬೀಡ್ ಹಾಕಿ. ಸೊ ಇದೇ ರೀತಿ ಮಾಡ್ಕೊಂಡು ಹೋಗಬೇಕು. ಸೊ ಮತ್ತೆ ಸ್ವಲ್ಪ ದಾರ ಮೇಲೆತ್ತಿ ಮತ್ತೊಂದು ಬೀಡ್ ಹಾಕಿ ಮತ್ತು ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಆ ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ತಂದು 3 ದಾರನ ಒಂದು ಮಾಡಿ. ಸೊ ನಾನಿಲ್ಲಿ ಟೋಟಲಾಗಿ ಹಾಫ್ ರಿಂಗ್ ಬೀಡ್ ಏನಿದೆಯಲ್ಲ ಅದು ಅರ್ಧ ಫಿಲ್ ಆಗೋಷ್ಟು, ಅಂದರೆ ಹಾಫ್ ಡಿಸೈನ್ ಬರೋವಷ್ಟು ನಾನು ಮಾಡ್ತಾಯಿದ್ದೀನಿ. ಸೊ ಇಲ್ಲಿ 6 ಬೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಸೊ ಪೂರ್ತಿ ಹಾಕಿದರೆ ಅಷ್ಟೊಂದು ಲುಕ್ ಕಾಣೋದಿಲ್ಲ ಅಂತ ನಾನು ಹಾಫ್ ಡಿಸೈನ್ ಹಾಕ್ತಾಯಿದ್ದೀನಿ ಇಲ್ಲಿ. ಸೊ ಕಂಟಿನ್ಯೂ ಹೀಗೆ 6 ಬೀಡ್ಸ್ಗಳನ್ನ ಹಾಕ್ಕೊಂಡು ಹೋಗಬೇಕು. ಇಲ್ಲಿ ಸಿಂಗಲ್ ಕ್ರೋಶೆ ಅಥವಾ ಡಬಲ್ ಕ್ರೋಶೆಗಳನ್ನ ಕೂಡ ಮಾಡ್ಕೋಬೋದು, ಬಟ್ ನಾನಿಲ್ಲಿ ಸ್ವಲ್ಪ ತಿಕ್ಕಾಗಿ ಕಾಣಲಿ ಅಂತ ಹಾಫ್ ಡಬಲ್ ಕ್ರೋಶೆ ಮಾಡಿದ್ದೀನಿ. ಈ ರೀತಿ ಸ್ವಲ್ಪ ಗ್ಯಾಪ್ ಕಾಣಿಸುತ್ತೆ, ಅದು ಗೋಲ್ಡನ್ ಕಲರ್ದು ರಿಂಗ್ ಬೀಡ್ದು ಕಾಣಿಸ್ತಿರುತ್ತೆ. ಸೊ ಸ್ವಲ್ಪ ನೀವು ನೀಟ್ ಮಾಡ್ಕೊಂಡು ಮಾಡ್ತೀರಿ, ಅಂದರೆ ಬೀಡು ಪ್ಲೇನ್ ಇಲ್ಲ ಅಲ್ಲ, ಅದಕ್ಕೆ ಆ ರೀತಿ ಗ್ಯಾಪ್ ಕಾಣಿಸ್ತಿರುತ್ತೆ. ಸೊ ಪ್ಲೇನ್ ಬೀಡ್ ತೊಗೊಂಡಿದ್ರೆ ನೀವು ರಿಂಗ್ ಬೀಡು ಅಷ್ಟೊಂದು ಕಾಣೋದಿಲ್ಲ. ಸೊ ನಾನಿಲ್ಲಿ 6 ಹಾಕಿದ್ದೀನಿ. ನೀವು ಬೀಡ್ ಸೈಜ್ ಏನಾದರೂ ದೊಡ್ಡದಿದ್ದರೆ ನೀವು ಹಾಫ್ ಆಗೋಷ್ಟು ಹಾಕಿ, ಇಲ್ಲ ಬೀಡಿನ ಸ್ವಲ್ಪ ಚಿಕ್ಕದಿತ್ತಂದರೆ ಒಟ್ಟು ನಿಮ್ಮ ಬೀಡೇ ನೋಡ್ಕೊಳ್ಳಿ, ಹಾಫ್ ಆಗಬೇಕು, ಅದು ಹಾಫ್ ಡಿಸೈನ್ ಆಗಬೇಕು, ಅಷ್ಟನ್ನು
ಹಾಕಿ ಸೊ ಈ ರೀತಿ ಕಾಣಿಸುತ್ತೆ. ನಾನು 6 ಬೀಡ್ಸ್ ಹಾಕಿದ್ದೀನಿ, ರೌಂಡ್ ಬೀಡು. ಸೊ 6 ಹಾಕಿದರೆ ನನಗೆ ಇದಕ್ಕೆ ಕರೆಕ್ಟ್ ಅನ್ನಿಸ್ತು. ಹಾಕಿದ ಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಸ್ಟ್ರೇಟಾಗಿ ನೋಡ್ಕೊಳ್ಳಿ. ಜಾಸ್ತಿ ಹಿಂದೆ ಮುಂದೆ ಮಾಡಬೇಡಿ, ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಳಿ. ಈಗ ಇಲ್ಲಿ ಡಬಲ್ ಕ್ರೋಶ ಮಾಡಬೇಕು. ಸೊ ಇಲ್ಲಿ 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ತೆಗೆದು ಡಬಲ್ ಕ್ರೋಶ ಮಾಡಬೇಕು. ಸೊ ನಾನಿಲ್ಲಿ ಕುಚ್ಚು ಕೂಡ ಹಾಕಿರೋದ್ರಿಂದ ಅಲ್ಲಿ 4 ಚೈನ್ ಗ್ಯಾಪ್ ಬಿಟ್ಟಿದ್ದೀನಿ. ನೀವು ಕುಚ್ಚು ಬೇಡ ಅಂದರೆ ಅಲ್ಲಿ 8 ಡಬಲ್ ಕ್ರೋಶ ಹಾಕಿದ್ಮೇಲೆ ಡೈರೆಕ್ಟ್ ಈ ರೀತಿ ಬೀಡ್ ಹಾಕ್ಕೋಬೋದು. ನಾನು ಕುಚ್ಚಿರಲಿ ಅಂತ ಹೇಳಿ ಆ ರೀತಿ ಹಾಕಿದ್ದೀನಿ. ಸೊ ಮತ್ತೆ ಇಲ್ಲಿ 8 ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗಬೇಕು. ನೀವು ನಿಮ್ಗೆ ಎಷ್ಟು ಮಾಡಿರ್ತೀರಲ್ಲ ಫಸ್ಟು ಅಷ್ಟು ಮಾಡ್ಕೊಂಡು ಹೋಗಿ ಡಬಲ್ ಕ್ರೋಶಗಳನ್ನ. ಸೊ ತುಂಬ ಚೆನ್ನಾಗಿ ಬಂದಿದೆ. ಇಷ್ಟೇ ಡಿಸೈನು, ಇದೇ ರಿಂಗ್ ಬೀಡ್ಗೆ ಈ ರೀತಿ ಹಾಫ್ ಡಿಸೈನ್ ಹಾಕ್ಕೊಂಡು ಹೋಗೋದು ತುಂಬ ಚೆನ್ನಾಗಿದೆ. ಸ್ಟಾರ್ಟಿಂಗ್ 1-2 ರೌಂಡ್ ಬೀಡ್ ಹಾಕೋವರೆಗೂ ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ, ಆಮೇಲೆ ಈಸಿ ಆಗುತ್ತೆ. ಸೊ 8 ಡಬಲ್ ಕ್ರೋಶ ಹಾಕಿದ ಮೇಲೆ ನಾನು ಮತ್ತೆ 4 ಚೈನಿಗೆ ಜಾಗ ಬಿಟ್ಟು ಮತ್ತೆ ಒಂದು ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. 8 ಡಬಲ್ ಕ್ರೋಶ ಹಾಕಿ 4 ಚೈನ್ ಹಾಕಿ ಮತ್ತೆ ಮತ್ತೆ ಡಬಲ್ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡ್ಕೋಬೇಕು. ಸೊ ಬೀಡ್ ಆವಾಗ ಲಾಕ್ ಆಗುತ್ತೆ ಆ ಥ್ರೆಡ್ಡಿಗೆ. ಸೊ ಲಾಕ್ ಆದಮೇಲೆ ಮತ್ತೆ ಒಂದು ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಬೀಡ್ ಆ್ಯಡ್ ಮಾಡೋಣ. ಸ್ಮಾಲ್, ನೀವು ಸಿಲ್ವರ್ ಯಾವ ಕಲರ್ ಬೀಡ್ ಬೇಕೋ ಆ ಕಲರ್ ಬೀಡ್ ಯೂಸ್ ಮಾಡಿ, ಸೀರೆಯಲ್ಲಿ ಯಾವುದಿರುತ್ತೆ ಅದನ್ನು ನೋಡಿಕೊಂಡು. ಸೊ ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಆ ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ತಂದು 3 ದಾರನ ಒಂದು ಮಾಡಬೇಕು, ಹಾಫ್ ಡಬಲ್ ಕ್ರೋಶ ಮಾಡಬೇಕು. ಮತ್ತು ಸ್ವಲ್ಪ ದಾರ ಮೇಲೆ ಎತ್ತಬೇಕು, ಮತ್ತೊಂದು ಬೀಡ್ ಆ್ಯಡ್ ಮಾಡಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಆ ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ತಂದು 3 ದಾರನ ಒಂದು ಮಾಡಿ ಹಾಫ್ ಡಬಲ್ ಕ್ರೋಶ ಮಾಡಬೇಕು. ಸೊ ಇಲ್ಲೇ 6 ಬೀಡ್ಸ್ನ ಆ್ಯಡ್ ಮಾಡಬೇಕು. ಸೊ ನಾನು ಫಸ್ಟ್ ರಿಂಗ್ ಬೀಡಲ್ಲಿ 6 ಮಾಡಿದ್ದೀನಲ್ಲ, ಸೊ ಅದಕ್ಕೆ 6 ಬೀಡ್ಸ್ನ ಆ್ಯಡ್ ಮಾಡ್ತಿದ್ದೀನಿ. ಈ ರೀತಿ ಸರಿಸ್ಕೊಂಡು ಅದನ್ನ ಗೋಲ್ಡನ್ ಕಲರ್ದು ರೌಂಡ್ ಬೀಡ್ ಏನಿದೆಯಲ್ಲ ಅದಕ್ಕೆ ಕಾಣಲಾರ್ದಂಗೆ ಮಾಡ್ಕೊಂಡು ಹೋಗಿ. ಇಲ್ಲ 6 ಬೀಡ್ಸ್ ಹಾಕಿದ್ಮೇಲೆ ಕೂಡ ಆ ರೀತಿ ಮಾಡಿಕೊಂಡು ಅದು ಕಾಣಬಾರ್ದು, ಆ ರೀತಿ ಥ್ರೆಡ್ಸ್ನ ಕ್ಲೋಸ್ ಮಾಡಿ ಅದರಿಂದ. ಸೊ ಇದೇ ರೀತಿ ಹಾಫ್ ಡಬಲ್ ಕ್ರೋಶಗಳನ್ನ ಹಾಕ್ಕೊಂಡು ಹೋಗಬೇಕು ಬೀಡ್ಸ್ ಹಾಕಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಸೊ ಲಾಸ್ಟಲ್ಲಿ ನೋಡಿ ನೀವು ಗೊತ್ತಾಗುತ್ತೆ. ಸೊ 6 ಬೀಡ್ಸ್ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ. ಸೊ ಡಬಲ್ ಕ್ರೋಶ ಮಾಡಬೇಕು. ಈ ರೀತಿ ಕಾಣಿಸುತ್ತೆ ಡಿಸೈನು. ಇದು ಆದಮೇಲೆ ಮತ್ತೆ 8 ಡಬಲ್ ಕ್ರೋಶ ಮತ್ತು ನಾವು 4 ಚೈನಿಗೆ ಸ್ಪೇಸ್ ಬಿಟ್ಟು ಮತ್ತು 8 ಡಬಲ್ ಕ್ರೋಶ ಮತ್ತು ರೌಂಡ್ ಬೀಡ್ ಇದೇ ರೀತಿ ಕಂಟಿನ್ಯೂ ಹಾಕ್ಕೊಂಡು ಹೋಗಬೇಕು. ಸೊ ನಾನು ಪೂರ್ತಿ ಹಾಕಿ ತೋರಿಸ್ತಿದ್ದೀನಿ ನೋಡಿ. ಎಂಡಲ್ಲಿ ಒಂದು ಡಬಲ್ ಕ್ರೋಶ ಆದಮೇಲೆ 2 ಎಕ್ಸ್ಟ್ರಾ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಸೊ ಈಗ ಇದಕ್ಕಿಲ್ಲೆಲ್ಲ ಕುಚ್ಚು ಕಟ್ಟಬೇಕು. ಸೊ ಕುಚ್ಚು ಕಟ್ಟಿದ ಮೇಲೆ ತೋರಿಸ್ತೀನಿ ನೋಡಿ ಯಾವ ರೀತಿ ಕಾಣಿಸ್ತಿದೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಡೈರೆಕ್ಟಾಗಿ. ನಿಮಗೆ ಡಿಸೈನ್ ಇಷ್ಟ ಆದರೆ ನೀವು ಒಂದು ಸತಿ ಟ್ರೈ ಮಾಡಿ, ಒಂಥರ ಡಿಫ್ರೆಂಟ್ ಆಗಿದೆ. ಕುಚ್ಚು ಬೇಡ ಅಂದರೆ ನೀವು ಕುಚ್ಚು ಕೂಡ ಸ್ಕಿಪ್ ಮಾಡ್ಬೋದು. ಈ ಡಿಸೈನಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಹಾಫ್ ಗೋಲ್ಡನ್ ಕಲರ್ದು ರೌಂಡ್ ಬೀಡು ಚೆನ್ನಾಗಿ ಕಾಣಿಸ್ತಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.